ತಲೆ ಏನ್ ಮಾತಾಡಿರೋ ಅರ್ಥ ಆಗಲ್ಲ ನಿಂಗೆ. ನಾನೇನಂದೆ ಈಗ? ಮಂಚದ ಮೇಲೆ ಆರಾಮಾಗಿ ಮಲಗಿರೋದಿಕ್ಕೆ ಖುಷಿ ಆಗ್ತಿದ್ಯಾ ಅಂತ ಕೇಳಿದೆ. ಪ್ರತಿ ಪದಕ್ಕೂ ಒಂದು ಅರ್ಥ ಇರುತ್ತೆ ಕಣೆ, ಅದನ್ನ ಉಪಯೋಗಿಸೋದು ಕೂಡ ಒಂದು ಕಲೆ. ಅಷ್ಟೆಲ್ಲ ಕಲೆ ನಂಗಿಲ್ಲ. ಆದ್ರೆ ನೀವಿವಾಗ ಯಾಕೆ ಖುಷಿ ಆಗಿದ್ದೀರಾ ಅಂತ ಹೇಳಿ. ಇಲ್ಬಾ ಇಲ್ಲಿ. ತುಂಬಾ ದಿನ ಆದ್ಮೇಲೆ ವಿಶಾಲ್ ಬ್ರೋ ಕಣ್ಣಲ್ಲಿ ಖುಷಿ ನೋಡ್ದೆ ನಾನು. ಪಾಪ ಯಾವಾಗ್ಲೂ ಕೆಲಸ ಬಿಸ್ನೆಸ್ ಅಂತ ಬ್ಯುಸಿನೇ ಇರ್ತಾನೆ. ಆದ್ರೂ ಸರಿ ಫ್ಯಾಮಿಲಿಗೆ ಅಂತ ಟೈಮ್ ಕೊಡ್ತಾನೆ. ಆದ್ರೆ ಇವತ್ತು ದೊಡ್ಡಮ್ಮ ಬಂದು ಬ್ರೋ ಕೈಗೆ ಹೂ ಕೊಟ್ಟ ತಕ್ಷಣ ಅವನೆಷ್ಟು ಸಂಭ್ರಮ ಪಟ್ಟ ಅಂತ ನನಗೆ ಗೊತ್ತು. ಏನೋ ಇಂದ್ರನೀಲಮಣಿ ತಂದ್ಕೊಟ್ಟು ಹಾಗೆ ಹೇಳ್ತಿದ್ದೀರಾ? ಅದನ್ನೇ ಕೊಡ್ತಾರೆ. ದೊಡ್ಡತೆ ಸತ್ತು ಅವ್ರ ಸ್ವರ್ಗಕ್ಕೆ ಹೋಗಿರ್ತಾರಲ್ವಾ? ಎಲ್ಲೋಯ್ತದು? ಏನ್ ಹುಡುಕ್ತಿದ್ದೀರಾ? ಒಂದ್ ಕೋಲು ರಾಡೋ ಸಿಕ್ಕಿದ್ರೆ ನಿನ್ ತಲೆ ಹೊಡೆಯೋಣ ಅಂತ. ಅಯ್ಯೋ ಯಾಕ್ರಿ, ನಾನೇನ್ ಮಾಡ್ದೆ? ದೊಡ್ಡಮ್ಮ ಸತ್ರು ಹೋದ್ರು ಅಂತ ಹುಚ್ಚುಚ್ಚಾಗಿ ಮಾತಾಡ್ತಿದ್ರೆ ನಿನ್ನನ್ನ ಸಾಯಿಸಿ ಸ್ವರ್ಗಕ್ಕೆ ಕಳ್ಸೋಣ ಅಂತ ಅನ್ಕೊಂಡೆ. ಸುಮ್ನೆ ಇರ್ರಿ, ದಿನಕ್ಕೂ ದ್ವೇಷ ಬೆಳೆಸ್ಕೊತಾ ಇದ್ದೀರಾ ನೀವು. ನೀವ್ ಯಾಕೆ ಸಂತೋಷವಾಗಿದ್ದೀರಾ ಅಂತ ನಾನು ಕೇಳಿದೆ ತಪ್ಪಾಯ್ತು. ನಿಂದು ಪಾಪಿ ಕಣ್ಣಾಗಿರ್ಲಿಲ್ಲ ಅಂದಿದ್ರೆ ದೊಡ್ಡಮ್ಮ ನಿನ್ಗೆ ಕಾಣಿಸಿರೋರ್ ಕಣೆ. ಅಬ್ಬಾ, ಅಲ್ಲಿ ನಿಮ್ ಕಣ್ಣಿಗೆ ಬೂದ್ಗನ್ನಡಿ ಇಟ್ಕೊಂಡು ನೋಡ್ದಂಗೆ ಹೇಳ್ತಿದ್ದೀರಲ್ಲ. ಬ್ರೋ ಕಣ್ಣಲ್ಲಿ ಸಂತೋಷ ನೋಡಿದ ತಕ್ಷಣ ದೊಡ್ಡಮ್ಮನ್ನ ನೋಡ್ದಷ್ಟೇ ತೃಪ್ತಿ ನನಗೂ ಆಯ್ತು ಕಣೆ. ಇದರಿಂದ ನಿಮಗ್ ಸಿಕ್ಕಂತ ಲಾಭ ಏನು? ತೃಪ್ತಿಗೆ ಬೆಲೆ ಕಟ್ಬಾರ್ದು. ಕಟ್ಬೇಕು. ಬ್ರೋ ಬ್ರೋ ಅಂತ ಹಿಂದಿಂದನೇ ಓಡಾಡ್ತಾ ಬಿಟ್ಟಿ ಚಾಕ್ರಿ ಮಾಡಿ ಕೊಡೋ ದುಡ್ಡನ್ನ ಜೇಬಗ್ ತುರ್ಕೊಂಡು ಈ ಜನ್ಮಕ್ಕಿಷ್ಟೇ ಸಾಕು ಅನ್ಕೋಬೇಡಿ. ಅಷ್ಟು ಸಂಬಳ ಇರ್ಲಿಲ್ಲ ಅಂದಿದ್ರೆ ಉಲೂಚಿ ಪುಟ್ಟಿಗೆ ಹಾಲು ಡ್ರೆಸ್ಗಳು ಎಲ್ಲಿಂದ ಬರ್ತಿತ್ತೆ? ಎಲ್ಲಾನು ಲೆಕ್ಕ ಹಾಕ್ತೀನಿ, ಬಡ್ಡಿ ಸಮೇತ ಎಲ್ಲಾನು ತೀರಿಸ್ತೀನಿ. ಕಪ್ಪಿ ಚೇಷ್ಟೆ ಮಾಡ್ದೇನೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು, ಅದೇ ನನಗೆ ಆಸ್ತಿ. ಸರಿ, ನಾನೇನು ಅನ್ನಲ್ಲ. ನಮ್ಮ ಅಕ್ಕ ಮಗುಗ್ ಬಂದಿರೋ ಅಪಾಯನ ತಪ್ಸಕ್ ಹೋದ್ರು ಕೂಡ ಸರಿ, ನನ್ ಪಾಡಿಗ್ ನಾನು ಇರ್ತೀನಿ. ಒಂದ್ ವೇಳೆ ವಿಷಾದ ಸುದ್ದಿನ ಕೇಳಿದಾಗ ನಾನ್ ನಳ್ಳಿಲ್ಲ ಅಂತ ನೀವ್ ಬೈದ್ರೆ ಮಾತ್ರ ನಾನ್ ಸುಮ್ನಿರಲ್ಲ. ನೈನಿ ಅದಕ್ಕೆ ಸೋಲಲ್ಲ. ಯಾವ ವಿಷಯ ಆದ್ರೂ ಸರಿನೇ, ಅವರೇ ಗೆಲ್ಲೋದು. ಸ್ವಾಮಿಗಳು ಕೊಟ್ಟಿದ್ದು ಕತ್ತಿ ಅಲ್ಲ, ಹೂವು. ಅದನ್ ತಲೆಗ್ ಮಾಡ್ಕೊಳಕ್ ಬಿಟ್ರೆ ಯಾವ್ದಕ್ಕೂ ಕೆಲ್ಸಕ್ ಬರಲ್ಲ ಹೂವು. ಗಂಟೆ ಅಮ್ಮ, ಯಾರಾದ್ರೂ ಬರ್ತಾರೇನೋ ಅಂತ ಸ್ವಲ್ಪ ಹೊತ್ತು ಕಾದ್ಬಿಟ್ಟೆ ಗಂಟೆ ಹೊಡೆದಿದ್ದು. ನೀನ್ ಗಂಟೆ ಹೊಡೆಯೋದು ಹಾಗಿರ್ಲಿ, ನಿನ್ನೆ ಹೊಡೆದು ಆಚೆ ಹಾಕ್ತಾರೆ ಮನೆಯವ್ರಿಗೆ ಗೊತ್ತಾದ್ರೆ. ಹೊರಟೋಗ್ತೀನಿ ಬಿಡು. ಮುಖ್ಯವಾದ ವಿಷಯ ಹೇಳಿ ನಿಂಗೆ ಸಹಾಯ ಮಾಡೋಣ ಅಂತ ಇದನ್ನ ತಗೊಂಡ್ ಬಂದೆ. ತಗೋ. ಪ್ರಸಾದನಾ? ಅಲ್ಲ, ವಿಭೂತಿ ಪುಡಿ. ಏನ್ ಮಾಡ್ಬೇಕು ಅಂತೀಯಾ? ಆ ಗಾಯತ್ರಿ ಪುಟ್ಟಿ ಮಲ್ಗೋ ಮಂಚದ ಕಾಲುಗಳಿಗೆ ಈ ವಿಭೂತಿಯಿಂದ ಬುಟ್ಟಿಡು. ಇಟ್ರೆ ಮಂಚ ಗಾಳಿಲಿ ತೇಲತ್ತೆ. ಮಂಚದ ಮೇಲೆ ಮಲಗಿದ್ರು ಆ ಮಂಚ ಮಗುನ್ ಕರ್ಕೊಂಡು ಹೋಗತ್ತೆ. ರಕ್ತ ಗುಹೆಗೆ ಹೋಗಿ ಸೇರ್ಕೊಳತ್ತೆ. ಆ ಗುಹೆಲಿ ರಕ್ತ ಚಾಮುಂಡಿ ವಿಗ್ರಹ ಇದೆ. ರಕ್ತದ ಗುಹೆನಾ? ಅದೆಲ್ಲಿದೆ? ಆ ವಿವರಣೆ ಎಲ್ಲ ತಿಳ್ಕೊಂಡು ಹುಡುಕೋ ಅಂತ ಪ್ರಯತ್ನ ಮಾಡ್ಬೇಡ ತಿಲೋತ್ತಮ್ಮ, ಪ್ರಾಣ ಕಳ್ಕೊತ್ಯಾ. ಗಾಯತ್ರಿ ಕಾಲಿಗೆ ಹೋದ್ರೆ ನನಗಾಗೋ ಲಾಭ ಏನು? ಆ ಮಗುನ್ ಉಳಿಸ್ಕೋಬೇಕು ಅಂತ ಈ ಮನೆ ಸುತ್ತ ತೇಲ್ತಾ ಇರೋ ನಿನ್ ಸೌತಿ ಗಾಯತ್ರಿ ದೇವಿ ಪ್ರಯತ್ನ ಪಟ್ಟು ರಕ್ತ ಗುಹೆಗೆ ಹೋಗ್ತಾಳೆ. ಅಲ್ಲಿಗೆ ಹೋಗೋ ಮನುಷ್ಯರೇ ವಾಪಸ್ ಬರಲ್ಲ. ಆತ್ಮ ಅಂತೂ ಬರೋದಿಕ್ ಸಾಧ್ಯನೇ ಇಲ್ಲ. ಅಲ್ಲೇ ಉಳ್ಕೊಂಬಿಡತ್ತೆ.
ಅರ್ಥ ಆಯ್ತು. ಗಾಯತ್ರಿ ಪುಟ್ಟಿಗೆ ಏನಾದ್ರೂ ಪರವಾಗಿಲ್ಲ ಆದ್ರೆ ಗಾಯತ್ರಿ ಅಕ್ಕನ ಆತ್ಮ ಅಂತೂ ಸಿಕ್ಕಾಕೊಂಡ್ಬಿಡ್ಬೇಕು. ಆ ಅಯ್ಯೋ ಅಕ್ಕ, ಹಾಗೆ ನಗ್ಬೇಡ ಅಕ್ಕ, ಮಕ್ಳು ಎದ್ಬಿಡ್ತಾರೆ. ತಿಲೋತ್ತಮ್ಮ, ನೀನ್ ಸೊಸೆಯರ್ ಬರ್ತಿದ್ದಾರೆ. ಮಲ್ಕೋ ಮೊದ್ಲು. ವಲ್ಲಭ, ಅಷ್ಟು ಚಳಿ ಆಗ್ತಿದೆ ಅಂದ್ರೆ ಹೋಗಿ ಒಳಗಡೆ ಮಲ್ಕೋಬೋದಲ್ವಾ? ಹಾಲಲ್ಲೇ ಸ್ವಲ್ಪ ಬೆಚ್ಚಗಿದೆ ಮಾಮ್, ಸ್ವಲ್ಪ ಹೊತ್ತು ಮಲ್ಗೋಗ್ಬಿಡಿ. ಏನಾಯ್ತತ್ತೆ? ವಲ್ಲಪ್ಪವ ಹೀಗ್ ನಡಕ್ತಾ ಇದಾರಲ್ಲ. ಚಳಿ ಜ್ವರ ಅನ್ಸತ್ತೆ. ಬ್ರೋ, ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಏ ಬೇಡ ಕಣೋ, ನನ್ನ ಒಂಟಿಯಾಗಿ ಬಿಟ್ಬಿಡಿ. ಬಾ, ನಿನ್ನನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ನೀನು ರೂಮಲ್ಲಿ ಇರಬೇಕು ತಾನೆ. ಹಾಲಲ್ಲಿ ಜನರು ಬಂದು ಹೋಗ್ತಾ ಇರ್ತಾರೆ, ನೀನು ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಜ್ವರ ಕಮ್ಮಿ ಆದರೆ ನಿದ್ರೆ ಬರುತ್ತೆ ಬಿಡಿ. ಅತ್ತೆ, ಏನ್ ನಿಮ್ ಕೈಯಲ್ಲಿ ಎಲೆ ಇಟ್ಕೊಂಡಿದ್ದೀರಲ್ಲ? ಇದಾ ಪ್ರಸಾದ. ಪಕ್ಕದ ಮನೆ ಸರಳ ಕೊಟ್ಟು ಹೋದ್ಲು. ಮತ್ ಯಾರಿಗೂ ಕೊಡದೆ ಹಾಗೆ ಇಟ್ಕೊಂಡಿದ್ದೀರಲ್ಲ, ಯಾಕತ್ತೆ? ಸಾಕಾಗಲ್ಲ. ಅತ್ತೆ ಈಗ ಒಬ್ರಿಗೆ ಕೊಟ್ಟು ಹೋದ್ರು ಅನ್ಸತ್ತೆ. ಆ ಸರಳಮ್ಮ ಎಂತೋಳು, ನಾವೇನಾದ್ರೂ ಮಾಡಿದೀವಿ ಅಂದ್ರೆ ಸಾಕು 5 ಬಟ್ಲಿರೋ ಕ್ಯಾರಿಯರ್ ತಗೊಂಡ್ ಬಂದು, ಏನ್ ಸ್ಪೆಷಲ್ ಇವತ್ತು, ಘಮ ಘಮ ವಾಸನೆ ನಿಮ್ ಹೊಸಲ್ ದಾಟಿ ನಮ್ ಬರಂಡಾಗ್ ಬರ್ತಿದೆ ಗೊತ್ತಾ ಅಂತಾರೆ. ಇರಿಟೇಟ್ ಆಗುತ್ತೆ ಅವ್ರ ಮುಖ ನೋಡಿದ್ರೆ. ಅದಕ್ಕೆ ನೀವಿಲ್ಲೇ ಎಲ್ಲ ವಿಷಯನೂ ಮಾತಾಡ್ಕೋಬೇಕಾ? ವಲ್ಲಭಂಗೆ ಚಳಿ ಜ್ವರ ಅಂತೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವಿಬ್ರು ಮೇಲ್ಗಡೆ ಹೋಗಿ. ಬಾ ಅಕ್ಕ. ಅಕ್ಕ, ನಿನ್ ಗಂಡ ಹೇಳಿದ ತಕ್ಷಣ ಹಾಸಿನಿ ಅಕ್ಕನ್ ಕರ್ಕೊಂಡು ಹೋಗ್ತೀಯಾ? ಅವ್ರ ಗಂಡಂಗ್ ಸೇವೆ ಮಾಡೋದ್ ಬೇಡ್ವಾ? ಹಾ, ಸೇವೆನಾ? ಆ, ನಾನಾ? ನೀನಲ್ಲ ಅಂದ್ರೆ ನಾನ್ ಮಾಡ್ಬೇಕಾ ಅಕ್ಕ? ಯಾರ್ ಮಾಡಿದ್ರು ಮಾಡಿಸ್ಕೋತಾರೆ, ಅವ್ರಿಗೇನು. ನನ್ ಗಂಡ ವಿಚಿತ್ರವಾದ ಪೀಸ್, ನಿಂಗ್ ಗೊತ್ತಿಲ್ಲ ಬಿಡು. ಹೇಯ್, ಇಲ್ಲಿ ಮೀಟಿಂಗ್ ಮಾಡೋದ್ ಬಿಟ್ಟು ಹೋಗಿ ಕೆಲಸ ನೋಡ್ಕೊಳ್ಳಿ. ಸರಿ ಬಿಡು ಬ್ರೋ, ಬಾ ಹೋಣ. ಮಾಮ್, ಅರ್ಧ ಗಂಟೆಲಿ ಚಳಿ ಕಡಿಮೆ ಆಗಲಿಲ್ಲ ಅಂದರೆ ಹೇಳಿ, ಡಾಕ್ಟರ್ನ ಮನೆಗೆ ಕರ್ಸೋಣ. ಸರಿ ಕಂದ. ಬನ್ನಿ ಬನ್ನಿ, ಮೇಲೆ ಮಾತಾಡ್ಕೊಳ್ಳೋಣ. ಹೋಗ್ತಿದ್ದಾರೆ ವಲ್ಲಭ, ನೀನ್ ಚೆನ್ನಾಗಿ ರೆಸ್ಟ್ ಮಾಡು. ನಿನ್ನನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ. ಸರಿ. ಹಾ, ನೇನಿ ಗಂಟೆ ಅಮ್ಮನೇನಿ? ಹೌದಕ್ಕ. ಅವಳು ಗಂಟೆ ಇವಾಗ ಹೇಗ್ ಬಾರಿಸ್ತೀನಿ ಅಂತ ನೀನು ನೋಡ್ತೀಯಲ್ಲ, ಮಾಡ್ತೀನಿ. ಯಾಕೆ ನಿಂತ್ಕೊಂಡ್ಬಿಟ್ರಿ ಅಕ್ಕ? ನೀನ್ ಹೇಳಿದ್ ನಿಜಾನೇ ಸುಮನ. ಪತಿ ಸೇವೆಗಿಂತ ಮಿಗಿಲಾದ ಸೇವೆ ಏನಿದೆ ಹೇಳು? ಅದಕ್ಕೆ ಹಾಗಂತ ಇವಾಗ ಹೋಗಿ ವಲ್ಲಭನ ಎಬ್ಬರಿಸ್ತೀರಾ ಹೇಗೆ? ಇಲ್ಲ ವಿಶಾಲ್, ಆದ್ರೆ ಅವ್ರು ಹೀಗೆ ನಡುಕ್ತಾ ಇದ್ರೆ ನನ್ನ ಎದೆ ಕೂಡ ದೇವಸ್ಥಾನದ ಗಂಟೆ ತರ ಹೊಡ್ಕೊಳತ್ತೆ. ತಿಲೋತ್ತಮ್ಮ ಹೊರಟೋದ್ರಾ? ಇನ್ನೂ ಇಲ್ಲ, ಹಾ, ಸ್ವಲ್ಪ ದೂರ ಹೋಗಿದಾರಷ್ಟೇ. ಅದಕ್ಕೆ ಪ್ರಸಂಗಿ ಹಾಸಿನಿ ಉಪನ್ಯಾಸ ಶುರು ಮಾಡಿದ್ಲು. ಅವ್ರನ್ನ ಹೇಗಾದ್ರೂ ಕಳಿಸು, ನಾನು ಹೊರಟೋಗ್ತೀನಿ. ಸರಿ, ನೀನು ಹೊದ್ಗೆ ತೆಗಿಬೇಡ. ವಲ್ಲಭ ಭಾವನ ಮಲ್ಗಕ್ ಬಿಡಕ್ಕ, ಎದ್ಮೇಲೆ ಸೇವೆ ಮಾಡುವಂತೆ. ಅವ್ರಿಗಷ್ಟೊಂದು ಚಳಿ ಆಗ್ತಿದೆ ಅಂದ್ರೆ ಕಷ್ಟ ಅಲ್ವಾ? ಬಿಸಿ ಮುಟ್ಟಿಸ್ಬೇಕು. ಹೇಗೆ? ಹೀಗೆ
ಸರ್ಕೊಳ್ಳಿ ಸರ್ಕೊಳ್ಳಿ ಜರ್ಕೊಳ್ಳಿ ಜರ್ಕೊಳ್ಳಿ ಸರ್ಕೊಳ್ಳಿ. ಏನ್ರಿ ನಿಮ್ ಚಳಿ ಹೋಗ್ಸೋದಕ್ಕೆ ಐಡಿಯಾ ಸಿಕ್ತು ನನ್ಗೆ. ಏ ಅಯ್ಯೋ, ಡಿಶು, ಅದ್ಕೆ, ಡಿಶು. ಅದ್ಕೆ. ಅದ್ಕೆ. ಅಯ್ಯೋ ಅದ್ಕೆ, ಅದ್ಕೆ. ಏನ್ ಮಾಡ್ತಿದ್ಯಾ? ಚಳಿ ಆರೋಗ್ಯದಲ್ಲಿ ಏನ್ ಮಾಡ್ತಿದ್ರ ಅದ್ಕೆ? ಅದ್ಕೆ, 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 ಇರಿ ಅದ್ಕೆ. ಅದ್ಕೆ. ಅಯ್ಯೋ ಅದ್ಕೆ ಹಾಗೆ ಕೂತ್ಕೋತಾ ಇದ್ರಲ್ಲ. ನಿಮ್ ಬ್ರೋ ಚಳಿ ಹೋಗ್ಬೇಕಲ್ವಾ ವಿಕ್ರಾಂತ್? ಹಾ ಇವಾಗ ಮಲ್ಕೊಳ್ಳಿ, ಬೆಚ್ಚಗ್ ಮಲ್ಕೊಳ್ಳಿ, ಬೆಚ್ಚಗೂ ಆಗತ್ತೆ, ನಿದ್ರೆನೂ ಬರುತ್ತೆ. ಅರೆ ಅದ್ಕೆ. ಅಯ್ಯೋ ಅದ್ಕೆ. ಚಳಿ ಅಲ್ಲ, ನೀನ್ ಹಾಗ್ ಬಿದ್ರೆ ಅವನ್ ಪ್ರಾಣನೇ ಹೊರಟು ಹೋಗುತ್ತೆ. ಆ ನಾನೆಷ್ಟ್ ಭಾರ ಇದ್ದೀನತ್ತೆ? ನನ್ ಗಂಡ ಕೋಳಿ ಆದ್ರೆ ನಾನ್ ಮೊಟ್ಟೆ. ಕೋಳಿ ಮೊಟ್ಟೆನ್ ಹೊರಲ್ವಾ ಹೇಳಿ? ನೀವು ಮಲ್ಕೊಳ್ಳಿ ಬೆಚ್ಚಗೆ, ಬೆಚ್ಚಗೆ. ಅದ್ಕೆ. ಇದೇನ್ ದೊಡ್ಡ ಬಾವ ಏನು ಮಾತಾಡ್ತಿಲ್ಲ? ಸತ್ತೋಗಿರ್ತಾನ ಬ್ರೋ. ಬ್ರೋ ವಲ್ಲಭ, ವಲ್ಲಭ, ಲೇ ವಲ್ಲಭ, ವಲ್ಲಭ. ಹಲೋ, ನಾನು ಇಲ್ಲಿದ್ರೆ ಅಲ್ಲೇ ಯಾರನ್ನ ಕರೀತಾ ಇದ್ದೀರಾ ನೀವು? ಬ್ರೋ ನೀನೇನು ಎಲ್ಲಿದೀಯಾ? ಈ ಗಾಯತ್ರಿ ಶರ್ಟ್ ಇಟ್ಕೊಂಡು ಮನೆ ಒಳಗೆ ಹೋಗೋಣ ಅಂತ ಸನ್ನೆ ಮಾಡ್ತಾನೆ ಇದ್ಲು ಅಂತ ಎತ್ಕೊಂಡು ಬಂದೆ. ಹಾಗಾದ್ರೆ ವಲ್ಲಭ ಮತ್ತಿಲ್ಲಿರೋದು ಯಾರು? ದೊಡ್ಡ ಬಾವ ಇಲ್ಲಿದ್ರೆ ನೀನ್ ಯಾರ ಮೇಲೆ ಕೂತಿದ್ಯಾಕ? ಹಾ ಚಿಚಿ ಚಿಚಿ ಚಿಚಿ, ಯಾರು ಯಾರಿಗ್ ಗೊತ್ತು? ನೀವೇ ಹೇಳ್ಬೇಕು ಅತ್ತೆ. ಇಷ್ಟೊತ್ತಿನವರೆಗೂ ವಲ್ಲಭ್ ಭಾವಂಗ್ ಜ್ವರ ಅಂತ ಬೆಡ್ಶೀಟ್ ಹೊದ್ಸಿ ಮಲಗಿಸ್ತಾನೆ ಇದ್ರಲ್ಲ. ನನಗೆ ಚಳಿ ಜ್ವರನ ಯಾವಾಗ ಬಂತು ಮಾಮ್? ಈಗ ನಿಮ್ಮ ಅಮ್ಮನ್ ಬುಡಕ್ ಬಂದಿದೆ, ಸ್ವಲ್ಪ ವೇಟ್ ಮಾಡಿ ರಾಜಾ. ಮಾಮ್, ಏನಿದು? ಯಾರದು? ಏನ್ ನಡೀತಿದೆ ಇಲ್ಲಿ? ದೊಡ್ಡ ಬಾವನ್ ತರನೇ ಮಾತಾಡಿದ್ರಲ್ಲ. ಹೌದು, ನಾನ್ ಕೂಡ ಇವನೇ ಅನ್ಕೊಂಡೆ. ಮಿಮಿಕ್ರಿ ಮಾಡಿರೋ ಮಹಾನುಭಾವರು ಯಾರು ಅಂತ ಬೆಡ್ಶೀಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತಲ್ವಾ. ನೀನ್ ಹೋಗು ನಯನಿ. ಹೋದಿಕ್ಕೆ ಮುಸ್ಕ ಹಾಕೊಂಡು ನನ್ ಮಗ ವಲ್ಲಭನ್ ತರ ಮಾತಾಡಿ ಮ್ಯಾನೇಜ್ ಮಾಡಿರೋ ಈ ಕಳ್ಳ ಯಾರು ಅಂತ ನಾನ್ ನೋಡ್ಕೋತೀನಿ, ನೀವೆಲ್ಲ ಹೊರಡಿ. ಹಾ ಮ್ಯಾಜಿಕ್ ನೋಡಿ ತುಂಬಾ ದಿವಸ ಆಯ್ತು ಅತ್ತೆ, ನೋಡಕ್ ಬಿಡಿ ಪ್ಲೀಸ್. ಏಯ್ ಹೋಗ್ ಮೊದ್ಲು. ಯಾರ ಸಹಾಯನೋ ಇಲ್ದೇನೆ ಗಾಯತ್ರಿ ಪುಟ್ಟಿ ಆ ಬೆಡ್ಶೀಟ್ನ ತೆಗೆದಾಕ್ತಿದ್ದಾಳೆ ನೋಡಿ. Hey Guntles, how are you? ಘಂಟೆ ಅಮ್ಮ, ನಿಮ್ಗೆ ಚಳಿ ಜ್ವರ ಬಂದಿತ್ತಾ? ನಾನ್ ನಿನ್ ಮೇಲೆ ಎಗರಾಡಿದ್ರು ಕೂಡ ಗಂಟೆಯಾಗಿ ಸೌಂಡ್ ಮಾಡ್ಲಿಲ್ಲ. ಕೈ ಅಡ್ಡ ಇಟ್ಕೊಂಡಿದ್ಯಾ? ಎಮ್ಮೆ ಇದ್ದಂಗಿದ್ಯಾ, ನನ್ ಮೇಲೆ ಕುತ್ಕೋತ್ಯಾ? ಎಕ್ಸ್ಕ್ಯೂಸ್ ಮೀ, ಪರ್ಸನಾಲಿಟಿ ನೋಡಿ ಯಾರ್ ಎಮ್ಮೆನೋ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಅದಕ್ಕೆ
ಒಂದು ನಿಮಿಷ ಇರಿ. ಮಾಮ್, ಈ ಗಂಟೆ ಅಮ್ಮನಿಗೆ ಯಾಕೆ ಬೆಡ್ಶೀಟ್ ಹೊಚ್ಚಿದ್ರಾ? ಆ, ಆ, ವಲ್ಲಭ ಅನ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡೆ ವಿಶಾಲ್. ನಿಜವಾಗ್ಲೂ ನನಗೂ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲದೆ ಈ ಸೀನೆಲ್ಲ ಆಗಲ್ವಲ್ಲ? ಕಾರಣ ಇಲ್ದೆ ಅತ್ತೆ ಆಗ್ಲಿ ಗಂಟೆ ಅಮ್ಮ ಆಗ್ಲಿ ಹೀಗ್ ಮಾಡಲ್ಲ. ಆ, ಮತ್ತೆ ಯಾಕೆ ಬಂದೆ ಅಂತ ಹೇಳಮ್ಮ. ಆ. ಈ ಮನೇಲಿ ಅಂಟ್ಕೊಂಡಿರೋ ಆತ್ಮ ಇವತ್ ರಾತ್ರಿನೇ ಹೊರಟೋಗತ್ತೆ ಅಂತ ಹೇಳಕ್ ನಾನು ಬಂದೆ. ಆ, ಆ, ಆದ್ರೆ ನಾನ್ ನೋಡಿದ್ರೆ ಹೇಳಕ್ ಬಿಡದೆ ಕೋಪ ಮಾಡ್ಕೋತೀರಾ ಅಂತ ಹಾಗೆ ಮಲ್ಕೊಂಡ್ಬಿಟ್ಟೆ. ಸರಿ ಬಿಡು, ವಿಷಯ ಹೇಳಾಯ್ತಲ್ಲ, ಹೊರಡು ನೀನು. ಹಾ, ಹೋಗ್ತೀನಿ ಹೋಗ್ತೀನಿ ಹೋಗ್ಬರ್ತೀನಿ ಹುಡುಗಿ. ಅವಳನ್ನಷ್ಟು ಈಸಿಯಾಗಿ ಬಿಟ್ಟು ಕಳಿಸ್ಬಿಟ್ರಲ್ಲ. ಹೋಗ್ಲಿ ಬಿಡಕ್ಕ, ನಡೆಯೋದೆಲ್ಲ ನಮ್ ಒಳ್ಳೇದಕ್ಕೆ. ಅದೇನು ನಡೆಯುತ್ತೋ ಏನೋ. ಅಮ್ಮನ ಆತ್ಮ ಇವತ್ತು ರಾತ್ರಿ ಈ ಮನೆ ಬಿಟ್ಟು ಹೋಗುತ್ತೆ ಅಂತ ಆ ಮಾಟುಕತೆ ಯಾಕೆ ಹೇಳಿದ್ಲು? ಹೇಗ್ ಹೇಳಿದ್ಲು ಅಂತ ಆ ದೃಷ್ಟಿಯಿಂದನೂ ನೋಡ್ಬೇಕು ಯಜಮಾನ್ರೆ. ಆತ್ಮಗಳನ್ನ ನೋಡೋ ಶಕ್ತಿ ನಿನಗ್ ಬಿಟ್ರೆ ಅವಳು ಕೂಡ ಇದೆ ಅಲ್ವಾ ನೈನಿ? ಅದಕ್ಕೆ ಇಷ್ಟಕ್ಕೂ ಅಮ್ಮ ನನ್ನನ್ನು ಬಿಟ್ಟು ಹೋಗ್ತಾರಾ? ನೆವರ್. ಅವಳ ಗಂಟೆ ಸರಿಯಾಗಿ ಸೌಂಡ್ ಮಾಡ್ದೆ ಹಾಗೆಲ್ಲ ಮಾತಾಡಿದ್ಲು ಅನ್ಸುತ್ತೆ. ಹಗುರವಾಗಿ ತಗೊಳ್ಳೋ ಹಾಗೆ ಇಲ್ಲ ಅಕ್ಕ. ಯಾಕಂದ್ರೆ ಮಾಂತ್ರಿಕರ ಮಾತು ಕೇಳಿದ್ರೆ ನಗು ಬರ್ಬೋದೇನೋ, ಆದ್ರೆ ಮಾತಲ್ಲಿ ಒಳ ಅರ್ಥ ಇದ್ದೇ ಇರುತ್ತೆ. ಹಾ ನಾನಿ, ಇಷ್ಟರಲ್ಲೇ ಅಮ್ಮ ನಿನಗೆ ಕಾಣಿಸಿದ್ರೆ ನೀನು ಹುಷಾರಾಗಿರೋದಕ್ಕೆ ಹೇಳ್ತೀಯ ತಾನೆ? ಯಜಮಾನ್ರೆ, ಅಮ್ಮವ್ರು ಕಾಣಿಸ್ಕೊಂಡ್ರೆ ಮಗುವಾಗಿ ಎಲ್ಲಿದ್ದಾರೆ ಅಂತ ಮೊದ್ಲು ಕೇಳ್ಬೇಕು. ಪ್ರತಿ ಸಲ ಈ ಮಾತನ್ನ ಕೇಳ್ಬೇಕು ಅನ್ಕೋತೀನಿ, ಆದ್ರೆ ಅಮ್ಮವ್ರು ನೋಡಿದ ತಕ್ಷಣ ಎಲ್ಲ ವಿಷಯ ಮರ್ತು ಹೋಗ್ತೀನಿ. ನಿನ್ನ ಅಭಿಮಾನನೇ ಅನುಮಾನ ಬರ್ದ ಹಾಗೆ ಉಪಯೋಗಕ್ಕೆ ಬಂತು. ಯಾರನ್ನ ಅನುಮಾನ ಪಡ್ಬೇಕು ಅಂತ? ಹಾ ಅದೇ ನೈನಿ, ಅದೇ ಆ ಗಂಟೆ ಅಮ್ಮ. ಏನು ಗೊತ್ತಿಲ್ಲದೆ ಇರೋರ್ ಥರ ಗಂಡ ಹೆಂಡತಿ ಸರಿಯಾಗಿ ಮಾತಾಡ್ಕೋತಿದಾರಪ್ಪ. ಗಮನಿಸಿ ಅಂತ ಹೇಳ್ದೆ ಯಜಮಾನ್ರೆ.
ಅಷ್ಟೇ. ಅದ್ ಸರಿ, ಹೋಗ್ತಾ ಹೋಗ್ತಾ ಗಂಟೆ ಅಮ್ಮ ಗಾಯತ್ರಿ ಪುಟ್ಟಿನ್ ನೋಡಿ ಹೋಗ್ಬರ್ತೀನಿ ಪುಟ್ಟ ಅಂತ ಯಾಕೆ ಹೇಳಿದ್ರು? ಮಕ್ಕಳಂದ್ರೆ ಅಯ್ಯಮ್ಮನಿಗೆ ತುಂಬ ಇಷ್ಟ ಅನ್ಸುತ್ತೆ. ಹಾಲ್ ಕೊಟ್ಟಿರೋ ಸಂಬಂಧ ಅನ್ಸತ್ತೆ. ಈ ಸಲ ರಕ್ತ ಬರೋ ಹಂಗ್ ಕಚ್ತಾಳೆ ಗಾಯತ್ರಿ. ಒಂದ್ ಕಡೆ ಗಾಯತ್ರಿ ಅಮ್ಮವ್ರ ಆತ್ಮನ ಹೇಗ್ ಕಾಪಾಡ್ಕೋಬೇಕು ಅಂತ ಯೋಚಿಸ್ಬೇಕು. ಇನ್ನೊಂದ್ ಕಡೆ ಪುನರ್ಜನ್ಮ ಎತ್ತಿರೋ ಅಮ್ಮೋರು ಚಿಕ್ಕ ಮಗು ಆಗಿ ಯಾವ ರೂಪದಲ್ಲಿ ಎಲ್ಲಿದಾರೋ ಅವ್ರಿಗೇನು ಆಗ್ತಿರೋ ಹಾಗೆ ನಾನ್ ನೋಡ್ಕೋಬೇಕು.